ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಗತಗತಿಚಾರಣಂ ಭವಿಷ್ಯಂತಂ ಜ್ಯೋತಿರ್ವಿದ್ಯಾನಂ ಸಮಸ್ತಪುರಹಿತಾನಾಂ ಲಿಖ್ಯತೆ ಶಾಸ್ತ್ರಪುರಾಣಾಂ. ಅಧ್ಯಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಂ ಚಕ್ಷುರಂ ಮೇಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು ಹಾಗೂ ಕವಡೆ ಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣಶಾಸ್ತ್ರಿ ಮಾಡತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅಂತ ಭಾವಿಸ್ತಾ ಇಂದಿನ ಸಂಚಿಕೆಯನ್ನ ಪ್ರಾರಂಭಿಸೋಣ. ನಾವಿವತ್ತು ಮಾತನಾಡಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ 2026 ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ, ಅದು ಕರ್ಕಾಟಕ ರಾಶಿಯ ಕುರಿತಾಗಿ. ಯಾರ್ಯಾರು ಕರ್ಕಾಟಕ ರಾಶಿಯವರು ಅಂದರೆ ಕಟಕ ರಾಶಿಯವರು ಇದ್ದೀರಿ, ಖಂಡಿತವಾಗಲೂ ಕೊನೆ ತನಕ ಈ ವಿಡಿಯೋನ ನೋಡ್ತಕ್ಕಂಥದ್ದು. 2026 ಫೆಬ್ರವರಿ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಆಗಬಹುದಂತ ಶುಭ ಹಾಗೂ ಅಶುಭ ಫಲಗಳು ಯಾವುದು ಅಂತಕ್ಕಂಥ ವಿಚಾರವನ್ನು ನೋಡೋಣ. ಈ ಒಂದು ಮಾಸದಲ್ಲಿ ತಾವು ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳು ಅಂದರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಆಗಿರ್ಬೋದು, ಅಥವಾ ನೆರೆಹೊರೆಯವರ ಒಂದು ಮನೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ವಿವಿಧ ರೀತಿಯಂತಹ ದೇವಸ್ಥಾನಗಳಿಗೆ ವಿಧ ವಿಧವಾದಂತಹ ದೇವಸ್ಥಾನಗಳಿಗೆ ಭೇಟಿ ನೀಡತಕ್ಕಂಥ ಸಾಧ್ಯತೆ, ಧಾರ್ಮಿಕವಾಗಿರತಕ್ಕಂಥ ಆಚರಣೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಕ್ಕಂಥ ಒಂದು ಏನು ಕೇಳಿದ್ರೆ ವಿಚಾರ ಇರ್ತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ಈ ಒಂದು ತಿಂಗಳಲ್ಲಿ ತಾವು ಅನಿರೀಕ್ಷಿತವಾಗಿರತಕ್ಕಂಥ ಕೆಲವಿಷ್ಟು ವಿಚಾರಗಳಿಗೆ ಮೂಗನ್ನು ತೋರಿಸ್ತಕ್ಕಂಥದ್ದು. ಅಂದರೆ ನಿಮಗೆ ಬೇಡದೆ ಹೋದಂತಹ ಕೆಲವಷ್ಟು ಕೆಲಸಗಳಿಗೆ ಅಥವಾ ಮಾತುಗಳಿಗೆ ಏನು ಕೇಳಿದ್ರೆ ಮೂಗು ತೋರಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ. ಇನ್ನು ಆರ್ಥಿಕ ವಿಚಾರವನ್ನು ನೋಡಿದಾಗ ಏನು ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಹಣ ಅಥವಾ ಆಸ್ತಿ ಅಥವಾ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಲಾಭ ಆಗ್ತಕ್ಕಂಥ ತಿಂಗಳು ಇದಾಗಿದೆ. ಜೊತೆಗೆ ನೀವು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೂಡ ಹೊಂದತಕ್ಕಂಥ ಮಾಸ ಇದಾಗಿದೆ. ಯಾವುದಾದ್ರು ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದಲ್ಲಿ, ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಲ್ಲಿ ಖಂಡಿತವಾಗ್ಲೂ ಕೂಡ ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಮಾಸ ಇದಾಗಿರ್ತಕ್ಕಂಥ. ಜೊತೆಗೆ ಈ ತಿಂಗಳು ತಮಗೆ ಸ್ವಲ್ಪ ಕಷ್ಟದಾಯಕ ಯಾಕಾಗುತ್ತೆ ಅಂತಂದರೆ, ನಿಮ್ಮ ಮನೆಯ ಒಂದು ಸಂಸಾರದಲ್ಲಿ ಏನಾಗುತ್ತೆ ಕೇಳಿದ್ರೆ ಸ್ವಲ್ಪ ವಿರಸ ಬರ್ತಕ್ಕಂಥದ್ದು, ಹೆಂಡತಿಯ ಹಾಗೂ ಗಂಡನ ಮಧ್ಯೆ ಜಗಳ ಆಗ್ತಕ್ಕಂಥದ್ದು, ಮಕ್ಕಳಿಂದ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಶಾಂತವಾಗಿರ್ತಕ್ಕಂಥದ್ದು ಉತ್ತಮ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ನೋಡೋದಾದರೆ ಫೆಬ್ರವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ಜ್ಞಾನಾರ್ಜನೆ ಅಂತಕ್ಕಂಥ ಚೆನ್ನಾಗಿರ್ತಕ್ಕಂಥದ್ದು. ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು, ಚೆನ್ನಾಗಿ ಓದ್ತಾ ಇರ್ತಕ್ಕಂಥವ್ರು ಒಳ್ಳೆ ಮಾಸ ಅಂತ ಹೇಳ್ಬೋದು. ಇನ್ನು ರಾಜಕಾರಣಿಗಳಿಗಾಗಿರ್ಬೋದು ಅಥವಾ ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಏನು ಕೇಳಿದ್ರೆ ಅಷ್ಟು ಪ್ರಮಾಣದಲ್ಲಿ ಏನು ಕೇಳಿದ್ರೆ ಶೋಫಲಗಳನ್ನು ಇದು ನೀಡೋದಿಲ್ಲ ಅಂತೇಳಿ. ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ, ಸರ್ಕಾರಿ ನೌಕರಿಲಿರ್ತಕ್ಕಂಥವ್ರಿಗೆ ಅಷ್ಟೊಂದು ಪ್ರಮಾಣದ ಶೋಫಲಗಳು ಈ ಒಂದು ತಿಂಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂದರೆ ಅಲ್ಪ ಪ್ರಮಾಣದಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ಜೊತೆಗೆ ಏನು ಕೇಳಿದ್ರೆ ಮನೆಯಲ್ಲಿ ಗುರು ಹಿರಿಯರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ಒಂದು ಸಹೋದರ ಅಂದರೆ ನಿಮ್ಮ ಒಂದು ಏನು ಹೇಳ್ತೀರಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಹೇಳ್ತೀರಿ, ನಿಮ್ಮ ಸಹೋದರರು ಅಥವಾ ಸಹೋದರಿಯರು, ಜೊತೆಗಿರತಕ್ಕಂಥ ಮಿತ್ರರು, ಇವರ ಜೊತೆಗೆ ಜಗಳವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇವರ ಒಂದು ಶತ್ರುತ್ವವನ್ನು ಕಟ್ಕೊಳ್ತಕ್ಕಂಥದ್ದು, ಇವರಿಗೆ ಬೇಜಾರು ಮಾಡ್ತಕ್ಕಂಥ ಪರಿಸ್ಥಿತಿ, ಮತ್ತು ಮನೆ ಹಿರಿಯರಿಗೆ ದೊಡ್ಡವರಿಗೆ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗುತ್ತೆ. ದಯವಿಟ್ಟು ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಅವ್ರ ಜೊತೆಗೆ ಪ್ರೀತಿಯಿಂದ ಇರಲಿಕ್ಕೆ ಪ್ರಯತ್ನ ಪಡಿ. ಅವರಿಗೆ ಇಷ್ಟವಾಗತಕ್ಕಂಥ ಪದಾರ್ಥಗಳನ್ನು ಅಥವಾ ಅವ್ರಿಗೆ ಇಷ್ಟವಾಗತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ಅವರೊಡನೆ ಹಂಚಿಕೊಳ್ಳಿ. ಅವ್ರಿಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥಗಳನ್ನು, ವಸ್ತುಗಳನ್ನು ತಂದುಕೊಡಿ. ಖಂಡಿತವಾಗ್ಲೂ ಖುಷಿ ಆಗ್ತಾರೆ. ನಿಮ್ಮೊಟ್ಟಿಗೆ ಅವರ ಸಂಬಂಧ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು. ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬೇರೆ ಬೇರೆಯ ಒಂದು ಏನಿದ್ರೆ ಖನಿಜ ವಸ್ತುಗಳನ್ನು ಮಾರಾಟ ಮಾಡ್ತಕ್ಕಂಥವ್ರು, ಲೋಹಗಳಿಗೆ ಸಂಬಂಧಪಟ್ಟಂತಹ
ಲೋಹಗಳು ಅಂತಂದ್ರೆ ಬೆಳ್ಳಿ ಬಂಗಾರ ಈ ತರ ವಿಚಾರದಲ್ಲಿ. ಖನಿಜಗಳು ಅಂತಂದ್ರೆ ಏನು ಕೇಳಿದ್ರೆ ದ್ರವ್ಯವಸ್ತುಗಳು, ಪೆಟ್ರೋಲಿಯಮ್ಮು, ಡೀಸೆಲ್ ಮಾರಾಟಗಾರರು, ತೈಲ ಮಾರಾಟಗಾರರಿಗೆ ಅವ್ರಿಗೂ ಕೂಡ ಏನು ಕೇಳಿದ್ರೆ ಉತ್ತಮವಾಗಿರತಕ್ಕಂಥ ದಿನಗಳು ಇದಾಗಿದೆ. ಜೊತೆಗೆ ಏನು ಕೇಳಿದ್ರೆ ಜೂಜು ಅಥವಾ ಈ ಲಾಟರಿ ಸಂಬಂಧಪಟ್ಟ ಹಾಗೆ ಯಾರು ಹೂಡಿಕೆಯನ್ನ ಮಾಡ್ತಾ ಸ್ವಲ್ಪ ಅವರಿಗೆ ಅಲ್ಪ ಪ್ರಮಾಣದಲ್ಲಿ ಲಾಭ ಆಗ್ತಕ್ಕಂಥದ್ದು. ಇನ್ನು ಪಾಲುಗಾರಿಕೆ ಅಂತ ಕರಿತೀವಿ. ಪಾಲುಗಾರಿಕೆ ಅಂತಂದ್ರೆ ಇಬ್ರು ಸೇರಿ ಬಿಸ್ನೆಸ್ ಅನ್ನ ಮಾಡ್ತಕ್ಕಂಥದ್ದು. ಯಾವ ತರ ಪಾರ್ಟ್ನರ್ಶಿಪ್ ಅಂತ ಹೇಳಿ ಕರಿತೀವಿ. ಪಾಲುಗಾರಿಕೆ, ಪಾರ್ಟ್ನರ್ಶಿಪ್. ಈ ಪಾರ್ಟ್ನರ್ಶಿಪ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರ್ಬೇಕು. ಯಾಕಂದ್ರೆ ಮೋಸ ಮಾಡ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ. ಸ್ವಲ್ಪ ಜಾಗರೂಕರಾಗಿ ಈ ಒಂದು ಬಿಸ್ನೆಸ್ಗೆ ಹಣವನ್ನ ಹೂಡಿಕೆ ಮಾಡೋ ಸಂದರ್ಭದಲ್ಲಿ, ಅದರಲ್ಲೂ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕು ಅಂತಂದ್ರೆ ಸ್ವಲ್ಪ ಏನ್ ಮಾಡಬೇಕು, ವಿಚಾರ ಮಾಡಿ ಮುಂದೋಗ್ಬೇಕಾಗುತ್ತೆ. ಏನು ಶೇರ್ ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡ್ತಕ್ಕಂಥವ್ರು, ಶೇರ್ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಹಣವನ್ನು ಹೂಡಿಕೆ ಮಾಡ್ತಕ್ಕಂಥವ್ರು, ಅವರು ಖಂಡಿತವಾಗ್ಲೂ ಕೂಡ ಎಚ್ಚರವಾಗಿರ್ಬೇಕು. ಯಾಕಂದ್ರೆ ತುಂಬಾ ಮೋಸ ಆಗ್ತಕ್ಕಂಥ ಸಾಧ್ಯತೆ ಮತ್ತೆ ವಿಪರೀತವಾಗಿರ್ತಕ್ಕಂಥ ನಷ್ಟ. ನೀವು ಹಾಕಿರ್ತಕ್ಕಂಥ ಬಂಡವಾಳಕ್ಕೆ 1% ಕೂಡ ಲಾಭ ಬರದೇ ಇರತಕ್ಕಂಥ ಒಂದಿಷ್ಟು ಪರಿಸ್ಥಿತಿ, ಮತ್ತೆ ನಷ್ಟವಾಗ್ತಕ್ಕಂಥ ಪರಿಸ್ಥಿತಿ ಈ ತಿಂಗಳು ನಿಮಗಿರ್ತಕ್ಕಂಥದ್ದು. ಏನ್ ಮಾಡ್ಬೇಕು ಈ ರೀತಿ ಇದ್ದಾಗ ಅಂತ ಕೇಳಿದಾಗ, ಈ ರೀತಿ ಸ್ವಲ್ಪ ವಿಪತ್ತುಗಳು ಸಂಘಟನೆ ಬರೋ ಸಂದರ್ಭದಲ್ಲಿ, ಜೊತೆಗೆ ಮತ್ತೆ ಏನ್ ಕೇಳಿದ್ರೆ ನೀವು ಮಾಡ್ತಕ್ಕಂಥ ಪ್ರಯಾಣದಲ್ಲಿ, ಈಗ ಬೇರೆ ಬೇರೆ ವ್ಯವಹಾರಿಕ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗೃಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಜಮೀನಿಗೆ ಸಂಬಂಧಪಟ್ಟಂಥ ಪ್ರಯಾಣಗಳು ಏನಿರುತ್ತೆ ಅಲ್ಲೂ ಕೂಡ ಅಲ್ಪ ಪ್ರಮಾಣದ ಪ್ರಗತಿ ಆಗ್ತಕ್ಕಂಥದ್ದು ಇರುತ್ತೆ. ಅಂದ್ರೆ ನೀವು ಅನ್ಕೊಂಡ ಹಾಗೆ ಕೆಲವೊಂದಿಷ್ಟು ಪ್ರಗತಿಗಳು ಉಂಟಾಗೋದಿಲ್ಲ. ಜೊತೆಗೆ ಏನು ಕೇಳಿದ್ರೆ ತಾತ್ಕಾಲಿಕವಾಗಿರ್ತಕ್ಕಂಥ ಶತ್ರುಗಳ ಕಾಟ ಕೂಡ ಈ ಒಂದು ತಿಂಗಳಲ್ಲಿ ನಿಮ್ಗಾಗತ್ತೆ. ಅಂದ್ರೆ ಪರ್ಮನೆಂಟ್ ಶತ್ರುಗಳಲ್ಲ, ತಾತ್ಕಾಲಿಕವಾಗಿ ಈ ಒಂದು ತಿಂಗಳಲ್ಲಿ ನಿಮಗೆ ಸ್ವಲ್ಪ ಶತ್ರು ಬಾಧೆ ಅಂತಕ್ಕಂಥದ್ದು ಹೆಚ್ಚಾಗತ್ತೆ. ಹಾಗಾಗಿ ಅದಕ್ಕೇನು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ ಇರಿ. ಖಂಡಿತವಾಗ್ಲೂ ಕೂಡ ತಮಗೆ ಅನುಕೂಲವಾಗುತ್ತೆ. ಮತ್ತೆ ಈ ಒಂದು ಶತ್ರು ಬಾಧೆಯಿಂದ, ಬೇಡದೇ ಇರತಕ್ಕಂಥ ಅಪವಾದಗಳು ಅಥವಾ ನಿಂದನೆಗಳಿಂದ ಅಥವಾ ಗುರು ಹಿರಿಯರ ಕೋಪದಿಂದ ತಪ್ಪಿಸ್ಕೊಳ್ಬೇಕಪ್ಪ ಅಂತಂದ್ರೆ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಅಂತಕ್ಕಂಥ ಮಂತ್ರವನ್ನ 108 ಸಾರಿ ಜಪ ಮಾಡ್ತಕ್ಕಂಥದ್ದು, ಧ್ಯಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ಮರಣೆ ಮಾಡಿ ಆಂಜನೇಯ ಸ್ವಾಮಿಯನ್ನ ಖಂಡಿತವಾಗ್ಲೂ ಕೂಡ ತಮಗೆ ಅನುಕೂಲವಾಗುತ್ತೆ. ಶೇಕಡ ಒಂದು 35 ಪ್ರಮಾಣದಷ್ಟು ನಿಮಗೇನು ಕೇಳಿದ್ರೆ ಶುಭ ಹಾಗೂ ಅಶುಭ ಫಲಗಳು ಏನಾಗುತ್ತೆ ಕೇಳಿದ್ರೆ ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಏನಾಗ್ತಕ್ಕಂಥದ್ದು ಕೇಳಿದ್ರೆ ಪ್ರಭಾವವನ್ನ ಬೀರ್ತಕ್ಕಂಥದ್ದು. ಹಾಗಾಗಿ ಇನ್ನು ವೈವಾಹಿಕ ದೃಷ್ಟಿಯಿಂದ ಅಂದ್ರೆ ಯಾರು ಕಲ್ಯಾಣ ಆಗಬೇಕು ಅಂತಕ್ಕಂಥವ್ರಿಗೆ ಏನು ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಕಲ್ಯಾಣಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ನಿಮಗೆ ಸಂತೋಷ ಪಡಿಸ್ತಕ್ಕಂಥ ಒಂದಿಷ್ಟು ವಿಚಾರಗಳು ಕೇಳಬರುತ್ತೆ. ಅಂದ್ರೆ ಕಲ್ಯಾಣಕ್ಕಾಗಿ ಯಾರು ಹುಡುಕ್ತಾ ಇದ್ದೀರಿ, ಮದುವೆ ಆಗ್ಬೇಕು ಹೇಳಿ, ಅವರು ಕೂಡ ಸ್ವಲ್ಪ ಅನಿರೀಕ್ಷಿತವಾಗಿ ಏನಾಗುತ್ತೆ ಕೇಳಿದ್ರೆ ಆ ಕಲ್ಯಾಣವನ್ನ ಅನುಕೂಲ ಮಾಡ್ಲಿಕ್ಕೆ, ಅಂದ್ರೆ ಕಲ್ಯಾಣ ಆಗ್ಲಿಕ್ಕೆ ಒಳ್ಳೆಯ ಒಂದು ಮಾತುಗಳು ಸಹಿತ ಒಳ್ಳೆಯ ಮಾಹಿತಿಗಳು ಕೂಡ ನಮಗೆ ಸಿಗುತ್ತೆ. ಇನ್ನು ಕೆಲವು ಜನರಿಗೆ ಏನಾಗುತ್ತೆ ಕೇಳಿದ್ರೆ ಕಲ್ಯಾಣವಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ಹೆಚ್ಚಾಗಿ ನೀವು ಮಾಡ್ತಕ್ಕಂಥ ಒಂದಿಷ್ಟು ವ್ಯವಹಾರ ಮತ್ತೆ ಸಹಪಾಠಿಗಳು ಇರ್ತಾರೆ, ಅವ್ರ ಜೊತೆಗೆ ಸ್ವಲ್ಪ ನೋಡಿ, ಯಾರು ಹಿಂಗೆ ಬೇರೆ ಬೇರೆ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಲ್ಲಿ ಏನ್ ಮಾಡ್ಬೇಕು ಹೇಳಿದ್ರೆ ಅವ್ರ ಜೊತೆಗೆ ವ್ಯವಹಾರ ಮಾಡೋ ಸಂದರ್ಭದಲ್ಲಿ ನಷ್ಟ ಆಗತ್ತೆ ಅಂತ ಹೇಳಿದ್ದೀನಿ ಮೊದಲೇ. ಆದ್ರೆ ಅವ್ರ ಜೊತೆಗೆ ಏನು ಕೇಳಿದ್ರೆ ಈ ಜಗಳವನ್ನ ಆಡ್ಕೊಳ್ತಕ್ಕಂಥದ್ದು, ಮನಸ್ತಾಪ ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬಾ ಇರುತ್ತೆ, ಕಿತ್ತಾಡ್ತಕ್ಕಂಥದ್ದು. ಇದನ್ನ ಆದಷ್ಟು ಅವಾಯ್ಡ್ ಮಾಡಿ, ಅವ್ರ ಜೊತೆಗೆ ಆದಷ್ಟು ಆತ್ಮೀಯತೆಯಿಂದ ಇರ್ಲಿಕ್ಕೆ ಪ್ರಯತ್ನ ಪಡಿ. ತುಂಬಾ ಏನು ಕೇಳಿದ್ರೆ ಜಗಳವಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇದರಿಂದ ನೀವು ಮಾಡ್ತಕ್ಕಂಥ ವ್ಯವಹಾರ ಕೂಡ ತುಂಬಾ ನಷ್ಟದ ರೀತಿಯಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಜೊತೆಗೆ ಏನು ಕೇಳಿದ್ರೆ ದಾಂಪತ್ಯದಲ್ಲೂ ಕೂಡ ನಾನು ಆಗ್ಲೇ ಹೇಳಿದಾಗೆ ದಾಂಪತ್ಯದಲ್ಲಿ ಏನು ಕೇಳಿದ್ರೆ ಸ್ವಲ್ಪ ವಿರಸ ಆಗ್ತಕ್ಕಂಥದ್ದು, ಹೆಂಡತಿಯ ಆರೋಗ್ಯ, ಮಕ್ಕಳ ಒಂದು ಏನು ಕೇಳಿದ್ರೆ ಇಷ್ಟಗಳು ಇರುತ್ತೆ ಅಲ್ವಾ. ತಿಂಗಳ ಕೊನೆ ಅಂತ ಬಂದ್ರೆ ಮಕ್ಕಳು ಇದು ಕೇಳ್ತಾ ಇರ್ತಾರೆ. ಈ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಏನು ಕೇಳಿದ್ರೆ ಮಡದಿ ಅಂದ್ರೆ ಹೆಂಡತಿಯಿಂದ ಏನು ಕೇಳಿದ್ರೆ ಸ್ವಲ್ಪ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಬೇರೆ ಬೇರೆ ವ್ಯವಹಾರಿಕ ದೃಷ್ಟಿಯಿಂದ ಆಗಿರ್ಬೋದು, ಜೊತೆಗೆ ಏನು ಕೇಳಿದ್ರೆ ಸಂಸಾರ ದೃಷ್ಟಿಯಿಂದ ಆಗಿರ್ಬೋದು, ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಹಾಗಾಗಿ ಅವ್ರ ಜೊತೆಗೆ ಆದಷ್ಟು ಸಮಾಧಾನವಾಗಿ ವರ್ತನೆಯನ್ನು ಮಾಡಿ. ಇದಿಷ್ಟು ಏನು ಕೇಳಿದ್ರೆ ಕರ್ಕಾಟಕ ರಾಶಿಯವರು ಫೆಬ್ರವರಿ ಒಂದು ತಿಂಗಳಲ್ಲಿ ಪಡ್ಕೊಳ್ಬೋದಂತ ಒಂದಿಷ್ಟು ಫಲಗಳಾಗಿದೆ. ಹೆಚ್ಚಾಗಿ ಏನ್ ಮಾಡಿ ಕೇಳಿದ್ರೆ ಈ ಕರ್ಕಾಟಕ ರಾಶಿಯವರು
ಈ ಫೆಬ್ರವರಿ ತಿಂಗಳಲ್ಲಿ ಆಗ್ತಕ್ಕಂಥ ನಷ್ಟಗಳು, ಅವಮಾನಗಳು, ನಿಂದನೆಗಳು ಅಥವಾ ಸಂಕಟಗಳು ಇದರಿಂದ ದೂರ ಇರಬೇಕು ನಾವು ಅನ್ನೋದಾದರೆ ಏನು ಮಾಡಬೇಕು ಅಂತಂದರೆ, ಸಾಧ್ಯವಾದಷ್ಟು ನಾನು ಹೇಳಿದಾಗೆ ಪ್ರತಿ ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಹೋಗಿ. ಸಾಧ್ಯವಾದಲ್ಲಿ ನಿಮ್ಮ ಹತ್ತಿರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕರ್ಕಾಟಕ ರಾಶಿಯವರು ಅಲ್ಲಿ ಏನು ಮಾಡಿಯಪ್ಪ ಅಂತಂದರೆ, ಸ್ವಲ್ಪ ಅಕ್ಕಿ ಮತ್ತು ಬೆಲ್ಲ ಹಾಗೂ ತುಪ್ಪವನ್ನು ಸ್ವಲ್ಪ ದಾನ ಮಾಡಿ, ಜೊತೆಗೆ ಆಂಜನೇಯ ಸ್ವಾಮಿಗೆ ತುಳಸಿಯಿಂದ ಅರ್ಚನೆಯನ್ನು ಮಾಡಿಸ್ಬನ್ನಿ. ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ತಮಗೆ ಈ ಒಂದು ತಿಂಗಳು ತಮಗೆ ಶುಭಫಲಗಳನ್ನು ಹೆಚ್ಚಾಗಿ ನೀಡಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ನಾನು ಸಂಪೂರ್ಣ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.